ಹಾಯ್ ಹಲೋ ಗುಡ್ ಮಾರ್ನಿಂಗ್ ಎಲ್ಲರಿಗೂ. ವೇಸ್ಟ್ ನನ್ನ ಮಕ್ಕಳು ಇವರು ಊರಾಗ ಬಂದಿದ ತಕ್ಷಣ ನೀರು ತರ್ತಾ ಇದೀವಿ ನೋಡಿ. ನಮ್ಮೂರಲ್ಲಿ ಇನ್ನೂ ಟ್ಯಾಂಕ್ ಇವಾಗ ಕಟ್ತವ್ರು. ಫ್ಯಾಮಿಲಿ ಅವರೆಲ್ಲ ಗಾಡಿಯಲ್ಲಿ ಕೂತಿದ್ದಾರೆ ನೋಡಿ ಬುಲಾರದಲ್ಲಿ. ಗೈಸ್ ಇವಾಗ ಸ್ಟೇಜ್ ಮೇಲೆ ಬಂದಿದ್ದೀವಿ. ಇಲ್ಲಿ ಯಾವ ಚೈಲ್ಡ್ಗಳವ. ನಮ್ಮ ತಂಗಿ ಪೈನಾಪಲ್ ಕೊಡ್ಸಾಳ. ಲಕ್ಷಾಧಿಪತಿಗಳು ರೋಡಲ್ಲಿ ಹೋಗ್ತಾ ಇದ್ರು. ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ. ನಾನು ನಮ್ಮ ಅಣ್ಣನ ಎಂಗೇಜ್ಮೆಂಟ್ಗೆ ಹೋಗ್ತಾ ಇದ್ವಿ. ಬಸ್ನ ಬುಕ್ ಮಾಡಿದ್ವಿ. ನೋಡು ಬಸ್ಸು ಈ ಥರ ಇದೆ. ಬಸ್ಸು ಇಲ್ಲೊಂದು ಬ್ಯಾಗ್ ಇಟ್ಕೊಳ್ಳೋದಕ್ಕೆ ಕೊಟ್ಟಿದ್ದಾರೆ. ಇಲ್ಲಿ ವಿಂಡೋ ಇದೆ. ಈ ಕಡೆ ನೋಡಿ ಡಿಸೈನ್ ಹೆಂಗಿದೆ ಅಂತ. ಆರಾಮಾಗಿ ಮಲ್ಕೊಂಡು ಹೋಗ್ಬೋದು. ಈಗ ಮಲ್ಕೋತೀನಿ, ಬೆಳಗ್ಗೆ ಎದ್ದು ವೀಡಿಯೋ ಮಾಡ್ತೀನಿ. ಹಾಯ್ ಹಲೋ ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಬೆಳಗ್ಗೆನೆ ನೋಡಿ ನಮ್ಮ ಊರು ಕಡೆ ಗೈಸ್ ಬಂದಿದ ತಕ್ಷಣ ನೀರು ತರಕತ್ನಿ. ಇಲ್ಲಿ ಯುವಕರಾರ ಇವರೆಲ್ಲ ವೇಸ್ಟ್ ನನ್ನ ಮಕ್ಕಳು ಇವರು ಊರಾಗ ಆಗಲಿ ಬಂದಿದ ತಕ್ಷಣ ನೀರು ತರ್ತಾ ಇದೀವಿ ನೋಡಿ. ನೀರಿಗೊಂದು ಬರ ನಮ್ಮ ಊರಲ್ಲಿ ಬರುತ್ತೆ. ಬಂತು ನಮ್ಮೂರಲ್ಲಿ ಇನ್ನೂ ಟ್ಯಾಂಕ್ ಇವಾಗ ಕಟ್ತವ್ರು. ಎಲ್ಲ ಊರಲ್ಲಿ ಕಟ್ಟಿ ಹಳೇದಾಗಿದ್ರು. ನಮ್ಮೂರಿಗೆ ಇವಾಗ ಕಟ್ತವ್ರು ನೋಡಿ. ನಾವು 12:30 ರೆಡಿ ಆಗಿಬಿಟ್ಟು ಗಾಡಿ ಎತ್ಕೊಂಡು ಎಂಗೇಜ್ಮೆಂಟ್ ಕಡೆಗೆ ಹೊರಟಿವಿ. ಇಲ್ಲಿ ನೋಡ್ತಾ ಇರ್ಬೋದು ಹೋಗ್ತಾ ಇದ್ದೀವಿ. ಇವಾಗ ಬೈಕಲ್ಲಿ 2 ಬುಲಾರ ಆಲ್ರೆಡಿ ಮುಂದೆ ಹೋಗ್ಬಿಟ್ಟಿದೆ. ನೋಡ್ತಾ ಇರ್ಬೋದು ಇಲ್ಲಿ ಸಜ್ಜೆಗಳು ಬಿತ್ತಿದ್ದಾರೆ. ಈ ಕಡೆ ಗದ್ದೆಗಳು ಇದ್ದಾವೆ. ಗದ್ದೆಗಳೇ ಜಾಸ್ತಿ ಇದ್ದಾವೆ. ಈಗ ನಮ್ಮ KSRTC ಬಸ್ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ನೋಡಿ ಒಂಥರ ವ್ಯೂ ಸಖತ್ತಾಗಿದೆ. ಇಲ್ಲಿಂದ ನೋಡ್ತಾ ಇದ್ದರೆ ಮಸ್ತಾಗಿದೆ. ಬೈಕಲ್ಲಿ ಹೋಗ್ತಾ ಇರ್ಬೇಕಾದ್ರೆ ಈ ಥರ ನೋಡ್ಕೊಂಡು ಹೋಗ್ತಾ ಇದ್ದರೆ ಮಸ್ತಾಗಿರುತ್ತೆ. ಬೇಕ್ರಿ ಹತ್ರ ನಿಂತಿದ್ದೀವಿ. ಸಿಕ್ಕಾಪಟ್ಟೆ ಬಿಸಿಲು, ತಡೆಯೋಕ್ಕಾಗ್ತಾಯಿಲ್ಲ. ಅದಕ್ಕೆ ಸ್ವಲ್ಪ ಸೈಡ್ ಆಗ್ಬಿಟ್ಟು ತಣ್ಣಗಿರೋದನ್ನ ಕುಡಿತಾ ಇದ್ದೀವಿ. ನಮ್ಮ ಫ್ಯಾಮಿಲಿ ಅವರೆಲ್ಲ ಗಾಡಿಯಲ್ಲಿ ಕೂತಿದ್ದಾರೆ ನೋಡಿ ಬುಲಾರದಲ್ಲಿ. ಇವಾಗ ಸ್ಟೇಜ್ ಮೇಲೆ ಬಂದಿದ್ದೀವಿ. ಇದೇ ಸ್ಟೇಜ್ ನೋಡಿ ಹೆಂಗೆ ಡೆಕೋರೇಟ್ ಮಾಡಿದ್ದಾರೆ. ಇನ್ನೂ ಫಂಕ್ಷನ್ ಸ್ಟಾರ್ಟ್ ಆಗಿಲ್ಲ. ಎಲ್ಲ ಆಚೆ ಇದ್ದಾರೆ, ಹೊರಗಡೆ ಯಾರೂ ಇಲ್ಲ. ಇಲ್ಲಿ ಎಲೆಗಳನ್ನ ಹಂಚ್ತಾಯಿದ್ರು. ಹಂಗೆ ದೊಡ್ಡವರು ಕೂತ್ಕೊಂಡು ದೊಡ್ಡ ಮಾತುಗಳನ್ನ ಆಡ್ತಾಯಿದ್ರು. ಅಂದರೆ ಅದು ಕೊಡಬೇಕು, ಇದು ಕೊಡಬೇಕು, ಹೆಣ್ಣಿನ ಕಡೆಯವ್ರಿಗೆ ಅದು ಕೊಟ್ಟರೆ ಇದು ಕೊಡ್ತೀವಿ, ನಾವು ಇದು ಕೊಟ್ಟರೆ ಅದು ಕೊಡ್ತೀವಿ ಅಂತ ಮಾತುಕತೆ ಆಡ್ತಾಯಿದ್ರು. ಇರ್ತಾವಲ್ವ ಕೆಲವು ಒಂದು ವಿಚಾರಗಳು ದೊಡ್ಡವರು ಮಾತಾಡೋ ಅಂಥದ್ದು. ಅದನ್ನೆಲ್ಲ ಇಲ್ಲಿ ಮಾತಾಡ್ತಾಯಿದ್ರು. ಇಲ್ಲಿ ಹೆಣ್ಮಕ್ಳೆಲ್ಲ ಕೂತ್ಕೊಂಡು ನೋಡ್ತಾಯಿದ್ರು. ನಾವು ದೂರದಲ್ಲಿ ನಿಂತ್ಕೊಂಡು ಅದನ್ನೆಲ್ಲ ಗಮನಿಸ್ತಾ ಇದ್ವಿ. ಹಾಗೆ ನಮಗೆ ಒಂದೊಂದು ಎಲೆ ಮತ್ತು ಸಕ್ಕರೆನ ಕೊಟ್ಟರು. ಹಂಗೆ ತಿನ್ಕೊಂಡು ಸೈಡಲ್ಲಿ ನಿಂತ್ಕೊಂಡಿದ್ವಿ. ನೋಡ್ತಾ ಇರ್ಬೋದು ಇಲ್ಲಿ ಎಷ್ಟು ಜನ ಕೂತಿದ್ದಾರೆ ಅಂತ. ಎಲ್ಲರೂ ನೋಡ್ತಾ ಇದ್ರು, ನಾವು ನೋಡ್ತಾ ಇದ್ವಿ. ಅಲ್ಲಿ ನಾನು ಒಂದು ಚಿಕ್ಕ ಹುಡುಗನ ಕೈಗೆ ಫೋನ್ ಕೊಟ್ಬಿಟ್ಟು ಆ ಕಡೆಯಿಂದ ಝೂಮ್ ಹಾಕಿ ಹೋಗಪ್ಪ ಅಂತ ಕೊಟ್ಟರೆ ಅವನು ಕರೆಕ್ಟಾಗಿ ಝೂಮ್ ಹಾಕೋಕ್ಕೆ ಬರಲಿಲ್ಲ ಅವನಿಗೆ.
ಮತ್ತೆ ಇನ್ನೊಂದ್ಸಲಿ ಹೋಗುವಂತ ಇನ್ನೊಂದ್ಸಲಿ ಕೊಟ್ಟೆ, ಆಗಲೂ ಅದೇ ಥರ ಮಾಡ್ದ. ಅವನು ಕರೆಕ್ಟಾಗಿ ಝೂಮ್ ಹಾಕಲಿಲ್ಲ, ವೀಡಿಯೋ ಕರೆಕ್ಟಾಗಿ ಮಾಡಲಿಲ್ಲ. ನಮ್ಮನ್ನು ಮಾತ್ರ ಹಿಡ್ಕೊಂಬಿಟ್ಟಿದ್ದ. ಅಲ್ಲಿಂದ ಹೋಗಿ ನಮ್ಮನ್ನು ಮಾತ್ರ ಝೂಮ್ ಆಗ್ತಾಯಿದ್ದ. ಎಲ್ಲರೂ ಕರೆಕ್ಟಾಗಿ ವೀಡಿಯೋ ಮಾಡಪ್ಪ ಅಂತ ಕೊಟ್ಟಿದ್ದೆ ನಾನು. ಎಲ್ಲಿ ಬಿಡಿ ಪರವಾಗಿಲ್ಲ ಚಿಕ್ಕ ಹುಡುಗ ಅಂದ್ಬಿಟ್ಟು ನಾವು ಸುಮ್ಮನಾಗೋದ್ವಿ. ನೋಡ್ತಾ ಇರ್ಬೋದು, ನಾವು ನಿಂತ್ಕೊಂಡು ಎಲ್ಲ ನಾವು ಗಮನಿಸ್ತಾ ಇದ್ವಿ ಯಾರ್ಯಾರು ಏನೇನು ಮಾಡ್ತಾಯಿದ್ದಾರೆ ಅಂತ. ಅದಾದಮೇಲೆ ನಾನು ಆಪೋಸಿಟಲ್ಲಿ ಒಂದು ನೋಡಿದೆ, ದೇವಸ್ಥಾನದ ಮೇಲಿಂದ ವೀಡಿಯೋ ಮಾಡಿದ್ರೆ ಚೆನ್ನಾಗಿ ಬರುತ್ತೆ ಅನ್ನಿಸ್ತು. ಹೋಗಿ ಅಲ್ಲಿಂದ ವೀಡಿಯೋ ಮಾಡೋಕ್ಕಂತ ಫೋನ್ ಇಸ್ಕೊಂಡು ಹೋದೆ. ಇದ್ರೊಳಗಡೆ ಹೋಗ್ಬೇಕೀಗ. ಇಲ್ಲಿ ಯಾವ ಚೈಲ್ಡ್ಗಳವ ಸೈಡ್ ಇಲ್ಲಿಂದ ನೋಡಿ ಸಕ್ಕದಾಗ ಕಾಣಿಸುತ್ತೆ. ನಾವು ದೇವಸ್ಥಾನದ ಮೇಲೆ ಬಂದು ವೀಡಿಯೋ ಮಾಡ್ತಿದ್ವಿ. ನೋಡಿ ಎಲ್ಲ ಹಿಂದ್ಗಡೆ ಕಾಣಿಸ್ತಾ ಇದ್ದಾರೆ. ಆಮೇಲೆ ಸ್ಟೇಜ್ ಹತ್ರ ಹೋದ್ವಿ. ಸ್ಟೇಜ್ ಹತ್ರ ಹೋಗಿ ಫೋಟೋಗಳು ತೆಗಿತಾಯಿದ್ರು. ನೋಡ್ಕೊಂಡು ಸ್ವಲ್ಪ ಹೊತ್ತು ಕುತ್ಕೊಂಡಿದ್ದಾದಮೇಲೆ ನಾವು ಒಂದೆರಡು ಫೋಟೋಗಳನ್ನ ಹಿಡಿದ್ವಿ. ಅದಾದಮೇಲೆ ನಮ್ಮಮ್ಮ ಚಾಜಾ ಮಾಡಬೇಕು ಅಂತ ಕರ್ಕೊಂಡೋದ್ರು. ಈ ಚಾಜಾ ಮಾಡೋ ಸಲುವಾಗಿ ಕೆಲವೊಂದು ಜನಗಳು ಕಿತ್ತಾಡ್ತಾ ಇರ್ತಾರೆ, ನನಗೆ ಚಾಜಾ ಕೊಟ್ಟಿಲ್ಲ, ನಿನಗೆ ಚಾಜಾ ಕೊಟ್ಟಿಲ್ಲ ಅಂತ ಅಂದ್ಬಿಟ್ಟು. ಅದಕ್ಕೋಸ್ಕರ ನಮ್ಮಮ್ಮ ಹಾಗಾಗಬಾರ್ದು ಅಂತ ನಮ್ಮ ಮನೆಯವರ ಕೈಯಲ್ಲೇ ಈ ಥರ ಮಾಡಿಸ್ತಾಯಿದ್ರು. ನೋಡಿ, ಇಲ್ಲಿ ನಾವು 3 ಜನ ಹುಡುಗರು ಸೇರಿ ಮತ್ತು 2 ಹೆಣ್ಮಕ್ಳು ಸೇರಿ ಇದನ್ನು ಮಾಡ್ತಾಯಿದ್ವಿ. ಚಾಜಾ ಅಂದರೆ ಬೇರೆ ಏನೂ ಅಲ್ಲ, ಅಕ್ಕಿ ಕಾಳು ಹಾಕೋದು, ದೀಪ ಬೆಳಗೋದು, ಇದನ್ನು ಚಾಜಾ ಅಂತಾರೆ. ನಮ್ಮ ತಂಗಿ ಪೈನಾಪಲ್ ಕೊಡ್ಸಾಳ. ಶಿವಮ ಆಯನು ನಮ್ಮ ತಂಗಿ ಪೈನಾಪಲ್ ಕೊಡ್ಸಾಳ. ಇಲ್ಲಿ 2 ಕಲ್ಲಂಗಡಿ ಕೊಡ್ಸಾಳ. ಎಲ್ಲ ನಾ ತೊಗೊಂಡಿರೋದು ಇಲ್ಲ. ಎಂಗೇಜ್ಮೆಂಟ್ನ ಮುಗಿಸ್ಕೊಂಡು ಸೀದಾ ಮನೆ ಕಡೆ ಹೊರಟ್ವಿ. ನಾವು ಹೋಗ್ತಾ ಇರೋ ಜಾಗ ನೋಡಿ ಎಷ್ಟು ಸಖತ್ತಾಗಿದೆ ಅಂತ. ಹಿಂದ್ಗಡೆ ತೆಂಗಿನ ಮರಗಳು ಇದೆ, ಗದ್ದೆಗಳಿದೆ, ಹುಡುಗರೆಲ್ಲ ಕಿರಿಸ್ತಾ ಇದ್ರು. ನೋಡಿ ನೀವು ಒಂದ್ಸಾರಿ. ಸೂರ್ಯ ಕೂಡ ಮನೆಗೆ ಹೋಗೋಕ್ಕೆ ರೆಡಿಯಾಗಿದ್ದ. ಅಲ್ಲಿ ನೋಡ್ತಾ ಇರ್ಬೋದು, ಸೂರ್ಯ ಕೂಡ ಮುಳುಗ್ತಾ ಇದ್ದಾನೆ. ಆ ಬೆಟ್ಟ, ಗುಡ್ಡ, ಈ ರೋಡು ಇದನ್ನೆಲ್ಲ ನೋಡ್ತಾ ಇದ್ರೆ ಏನೋ ಒಂಥರ ಮನಸ್ಸಿಗೆ ನೆಮ್ಮದಿ ಸಿಕ್ಕಂಗಾಗುತ್ತೆ. ನೋಡ್ತಾ ಇರ್ಬೋದು ಎಷ್ಟು ಸಖತ್ತಾಗಿ ಕಾಣಿಸ್ತಾ ಇದೆ ಅಂತ ಇಲ್ಲಿ ನೇಚರು. ಸೂರ್ಯ ಕೂಡ ಮುಳುಗ್ತಾ ಇದ್ದಾನೆ ಅದೇ ಟೈಮಲ್ಲಿ. ಈ ನೇಚರು ಮಸ್ತಾಗಿ ಕಾಣಿಸ್ತಾ ಇದೆ. ಇಲ್ಲಿ ಲಕ್ಷಾಧಿಪತಿ ಒಬ್ಬರು ಕುರಿಗಳನ್ನ ಹೊಡ್ಕೊಂಡು ಮನೆ ಕಡೆಗೆ ಹೊರಟಿದ್ದಾರೆ. ನೋಡಿ ಇಲ್ಲಿ ಎಷ್ಟೊಂದು ಕುರಿಗಳಿದ್ದಾವೆ ಅಂತ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಸಪೋರ್ಟ್ ಮಾಡಿ. ನನಗೂ ಇನ್ನು ಮುಂದೆ ಒಳ್ಳೊಳ್ಳೆ ಕಂಟೆಂಟ್ ಮಾಡ್ತೀನಿ. ಹಂಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ.